ನಾವು ಯಾರು, ನಮ್ಮೊಳಗಡೆ ಏನು ನಡೀತಿದೆ, ನನಗೇನಾಗ್ತಿದೆ, ನನ್ನ ಭಾವನೆಗಳು ಏನು, ನನಗೆ ಏನು ಬೇಕು, ನನ್ನ ನಿರೀಕ್ಷೆ ಏನಿದೆ ಬದುಕಿನಿಂದಾಗಲಿ, ನನ್ನಿಂದಾಗಲಿ, ಬೇರೆಯವರಿಂದಾಗಲಿ ನನ್ನ ನಿರೀಕ್ಷೆಗಳು ಏನಿದ್ದಾವೆ, ನನಗೇನು ಮಾಡಿದ್ರೆ ಖುಷಿ ಆಗುತ್ತೆ, ನನಗೇನು ಮಾಡಿದ್ರೆ ಸಿಟ್ಟು ಬರುತ್ತೆ, ನಾನು ಏನು, ಇದ್ರ ಬಗ್ಗೆ ತುಂಬ ಯೋಚನೆಗಳು ಬಂದಾಗ ನಿಮ್ಮೊಳಗೆ ವಿಕಾಸ ಶುರುವಾಗಿದೆ ಅಂತ ಅರ್ಥ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನೀವು ನೋಡಿದ್ದೀರಾ ನಾನು ಯಾರು? ಹೌದು, ಇದು ಜೀವನದ ದೊಡ್ಡ ಪ್ರಶ್ನೆ. ಎಂತಹ ಆಧ್ಯಾತ್ಮಿಕವಾಗಿ ಬೆಳೀತಾ ಇರುವ ವ್ಯಕ್ತಿ ಇರಲಿ, ಸಾಮಾಜಿಕವಾಗಿ ನೋಡ್ತಾ ಇರೋ ವ್ಯಕ್ತಿ ಇರಲಿ, ಅಯ್ಯೋ ನಾನು ಯಾರು ಅನ್ನುವ ಪ್ರಶ್ನೆ ಸುಮಾರು ಎಲ್ಲರಿಗೂ ಕಾಡುತ್ತೆ. ಹಾಗಾದರೆ ನಾನು ಯಾರು ಅನ್ನೋದನ್ನು ಕಂಡುಕೊಳ್ಳುವುದು ಹೇಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಪ್ರೀತಿಯ ವೀಕ್ಷಕರೇ, ನಾನು ಯಾರು ಹೇಗಂತ ನೀವು ಡಿಫೈನ್ ಮಾಡ್ತೀರಾ? ಉದಾಹರಣೆಗೆ ಒಬ್ಬರು ಹೇಳ್ತಾರೆ, ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಪರಿಚಯಿಸ್ಕೊಳ್ಳಿ. ಅವಾಗ ನಾವು ಹೇಳ್ತೀವಿ, ಒಬ್ಬೊಬ್ಬರು ನಂತರ ಹೇಳ್ತಾರೆ ನಾನು ಸೋ ಆ್ಯಂಡ್ ಸೋ. ಉದಾಹರಣೆಗೆ ನಾನೇ ಆದರೆ ಹೇಳ್ತೀನಿ, ಒಂದು ಹಿನ್ನೆಲೆಯಲ್ಲಿ ಹೇಳ್ತೀನಿ, ಎಸ್ ನಾನು ಶೀಲಾ ಭಟ್ ಅಂತ, ನಾನು ಉತ್ತರ ಕನ್ನಡ ಜಿಲ್ಲೆಯ ಹೀಗೆ ಇಂತಲೇ ಹುಟ್ಟಿದೆ, ಬೆಳೆದೆ, ಇವಾಗ ನಂತರ ನಾನು ಒಬ್ಬ ಜರ್ನಲಿಸ್ಟು, ಹೀಗೆಲ್ಲ ಹೇಳ್ಕೊಂಡು ಹೋಗ್ತೀನಿ ಅಲ್ವಾ. ಸೊ ಈಗ ಹೇಳುವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಬರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ನು ನಮ್ಮ ಅಸ್ತಿತ್ವವೇ? ಇದು ಇನ್ನೊಂದು ಪ್ರಶ್ನೆ. ನಾನು ಯಾರು ಅನ್ನುವ ಸಂದರ್ಭದಲ್ಲಿ ಇದೆಲ್ಲ ಕ್ವಶನ್ಗಳು ಬರ್ತವೆ. ನಾನು ಯಾರು ಅಂದ ತಕ್ಷಣ ಕೇವಲ MA BEd ಆಮೇಲೆ ಏನೇನು ಡಿಗ್ರಿಗಳಿರ್ತವೆ ಅದೆಲ್ಲ ಹಾಕ್ತೀವಲ್ಲ, ಈ ಮದುವೆ ಕರೆಯೋಲ್ಲಿ ಎಸ್ಪೆಷಲಿ ನೋಡ್ತೀವಿ ನಾವು, ಇಂಥ ಚಿರಂಜೀವಿ, ಕುಮಾರಿ, ಸೌಭಾಗ್ಯವತಿ ಇದ್ರ ಪಕ್ಕ ಹೆಸರು ಬರೆದ್ಮೇಲೆ ಅದೇನೋ PE BCom MBA ಇನ್ನೆಲ್ಲ ಹಾಕ್ಕೊಂಡು ನಮ್ಮ ಡಿಗ್ರಿಗಳನ್ನ ಹಾಕ್ಕೊಳ್ತೀವಿ. ಅದಿಲ್ಲದೆ ಹೋದರೆ ಕೆಲವು ಜನಕ್ಕೆ ಎಸ್ ನಾನು ಒಬ್ಬ, ನಂದೇ ತಗೊಂಡ್ರೆ ಉದಾಹರಣೆಗೆ ಏನೇನೋ ಹಾಕ್ತೀವಿ. ಆಮೇಲೆ ಇನ್ನು ಏನೇನೋ ನಮಗೆ ಬೇಕಾದ ಹಾಗೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ತೀವಿ, ಅದು ನಾನೇ. ಹಾಗಾದರೆ ನಾನು ಯಾರು? ನಾನು ಹೆಣ್ಣೆ, ಗಂಡೆ, ಅಥವಾ ಇನ್ನೇನು ನಾನು? ಈ ರೀತಿಯ ಪ್ರಶ್ನೆಗಳು ನಮ್ಮೊಳಗೆ ಉದ್ಭವ ಆಗಬೇಕು. ಅಲ್ಲಿಂದನೇ ನಮ್ಮ ವ್ಯಕ್ತಿತ್ವದ ಡೆಫಿನೇಷನ್ಸ್ ಶುರುವಾಗುತ್ತೆ. ಯಾವಾಗ ನಮಗೆ ಈ ಪ್ರಶ್ನೆಗಳು ಕಾಡೋದಿಲ್ಲ ಅಂದರೆ ಅಂದ್ಕೊಳ್ಳಿ, ನಮ್ಮೊಳಗೆ ಇನ್ನೂ ವಿಕಾಸನ ಶುರುವಾಗಿಲ್ಲ, ನಾವಿನ್ನೂ ಕಲ್ಲು ಮುದ್ದೆ ಥರನೇ ಇದ್ದೀವಿ. ನಾವು ಯಾರು, ನಮ್ಮೊಳಗಡೆ ಏನು ನಡೀತಿದೆ, ನನಗೇನಾಗ್ತಿದೆ, ನನ್ನ ಭಾವನೆಗಳು ಏನು, ನನಗೆ ಏನು ಬೇಕು, ನನ್ನ ನಿರೀಕ್ಷೆ ಏನಿದೆ ಬದುಕಿನಿಂದಾಗಲಿ, ನನ್ನಿಂದಾಗಲಿ, ಬೇರೆಯವರಿಂದಾಗಲಿ ನನ್ನ ನಿರೀಕ್ಷೆಗಳು ಏನಿದ್ದಾವೆ, ನನಗೇನು ಮಾಡಿದ್ರೆ ಖುಷಿ ಆಗುತ್ತೆ, ನನಗೇನು ಮಾಡಿದ್ರೆ ಸಿಟ್ಟು ಬರುತ್ತೆ, ನಾನು ಏನು, ಇದ್ರ ಬಗ್ಗೆ ತುಂಬ ಯೋಚನೆಗಳು ಬಂದಾಗ ನಿಮ್ಮೊಳಗೆ ವಿಕಾಸ ಶುರುವಾಗಿದೆ ಅಂತ ಅರ್ಥ. ಅದನ್ನು ಸೆಲ್ಫ್ ಡೌಟ್ ಅಂತಲೂ ಹೇಳ್ಬೋದು. ತುಂಬ ಸರಿ ಆ ಥರ ಸೆಲ್ಫ್ ಡೌಟ್ಗಳು ಶುರುವಾಗ್ತವೆ. ಯಾವಾಗ ಈ ನಾನು ಯಾರು ಅನ್ನುವ ಪ್ರಶ್ನೆ ಶುರುವಾಗುತ್ತಲ್ಲ, ಆವಾಗ ನಾನು ಸರಿ ಇದ್ದೀನ, ನಾನು ಮಾಡ್ತಿರೋ ಸರಿ ಇದೆಯಾ, ನಾನು ಹಿಂಗೆ ಯೋಚನೆ ಮಾಡಿದ್ರೆ ಸರಿ ಇದೆಯಾ, ಹಿಂಗೆ ಮಾಡ್ತಾ ಇದೆಯಾ, ಅದೆಲ್ಲ ಬರ್ತಾ ಹೋಗುತ್ತೆ. ಈ ಪ್ರಶ್ನೆಗಳು ನಾನು ಯಾರು ಮತ್ತು ನಾನು ಮಾಡ್ತಾ ಇರೋದೆಲ್ಲ ಸರಿನಾ ತಪ್ಪ, ಈ ಥರದ ಕನ್ಫ್ಯೂಷನ್ನು, ಇದೆಲ್ಲ ಮನಸ್ಸಿನ ವ್ಯಕ್ತಿತ್ವ ವಿಕಸನದ ಒಂದು ಭಾಗ. ಈ ಭಾಗವನ್ನು ಅಫೆಕ್ಟ್ ಮಾಡುವಂಥದ್ದು ನಮ್ಮ ಆತ್ಮಗೌರವ, ಆತ್ಮವಿಶ್ವಾಸ, ಇದೆಲ್ಲ ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ನೀವು ನನ್ನ ಆತ್ಮಗೌರವ ಮತ್ತು ಆತ್ಮವಿಶ್ವಾಸದ ಕೆಲವೊಂದು ಸರಣಿಗಳಿದ್ದಾವೆಲ್ಲ ಅದನ್ನು ನೋಡಿ. ಸೊ ಯಾವಾಗ ಆತ್ಮಗೌರವ ಮತ್ತು ಆತ್ಮವಿಶ್ವಾಸ ಬ್ಯಾಲೆನ್ಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಆವಾಗ ನೀವು ಬೇಗ 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 ಈ ವಿಕಾಸದಿಂದ ಹಂತವನ್ನು ದಾಟ್ತಾ ಹೋಗ್ತೀರಾ. ನಾನು ಪದವಿಯಲ್ಲ, ನಾನು ಹೆಣ್ಣಲ್ಲ, ನಾನು ಗಂಡಲ್ಲ, ನಾನು ಇನ್ನೇನೇನು ಆತ್ಮವೋ, ಚೈತನ್ಯವೋ, ಸೂಪರ್ ಕಾನ್ಷಿಯಸ್ಸು, ಹೀಗೆ ವಿಶ್ವಪ್ರಜ್ಞೆಯ ಹಂತಕ್ಕೆ, ವಿಶ್ವಮಾನವ ಹಂತಕ್ಕೆ ಬೆಳೆಯುವ ಒಂದು ಪ್ರಕ್ರಿಯೆ ಆರಂಭಗೊಳ್ಳುತ್ತೆ.
ಅದು ಆಗುತ್ತೆ ಕೂಡ. ಸೊ ಈ ಹಂತವನ್ನು ನಾವು ದಾಟಿಸ್ತಾ ಹೋದ ಹಾಗೆ ಈ ಪದವಿಗಳೆಲ್ಲ ಇಮ್ಮಟೀರಿಯಲ್ ಆಗುತ್ತೆ. ಹಾಗೆ ಈ ಮಾನ ಅವಮಾನ ಹಿಂದಿನ ಸಂಚಿಕೆಯಲ್ಲೆಲ್ಲ ನೋಡಿದ್ವಲ್ಲ, ಅದೆಲ್ಲ ಒಂದು ಗಾಳಿಯಲ್ಲಿ ತೇಲುವ ಒಂದು ವಸ್ತುಗಳು ಆಗ್ತವೆ. ಸೊ ಈ ಹಂತವನ್ನು ತಲುಪುವ ವಿಷಯ ಇದೆಯಲ್ಲ, ಇದು ತುಂಬ ಡೀಪ್ ಆದಂಥದ್ದು. ಇದಕ್ಕೆ ತುಂಬ ಏನಂತಾರೆ, ಉಳಿಪೆಟ್ಟು ಬೇಕು, ಸಂಘರ್ಷ ಬೇಕು, ಹೋರಾಟ ಬೇಕು, ಬದುಕಿನಲ್ಲಿ ಬೇರೆ ಬೇರೆ ಮಗ್ಗುಲನ್ನು ನೋಡಬೇಕು. ಆವಾಗ ನಿಜವಾದ ಈ ಪ್ರಶ್ನೆಗಳು ಎದ್ದೇಳ್ತವೆ. ಈ ಪ್ರಶ್ನೆಗಳು ನಿಮ್ಮೊಳಗಿದ್ದಾವ ಕೇಳ್ಕೊಳ್ಳಿ. ನಿಮ್ಮೊಳಗೆ ನಾನು ಯಾರು, ನನಗೂ ಈ ಬದುಕಿಗೂ ಏನು ಸಂಬಂಧ, ನನಗೆ ಹೀಗಿರೋದು ಸರಿನಾ ಏನು, ಅದೆಲ್ಲ ನಾನು ಕೇಳಿದ್ನಲ್ಲ ಫಸ್ಟ್ ಪ್ರಶ್ನೆಗಳು, ಒಂದಷ್ಟು ಪ್ರಶ್ನೆಗಳು. ಆ ಪ್ರಶ್ನೆಗಳನ್ನೆಲ್ಲ ಇವತ್ತು ನೀವು ಕೇಳ್ಕೊಳ್ಳಿ ಮನೇಲಿ ಕೂತ್ಕೊಂಡು. ಸುಮ್ಮನೆ ವಿಡಿಯೋ ನೋಡಿಬಿಟ್ಟು ಕಣ್ಮುಚ್ಚಿ ಸುಮ್ಮನೆ ಕೂತ್ಕೊಂಡು ಆ ಪ್ರಶ್ನೆಗಳೆಲ್ಲ ನೀವು ಕೇಳ್ಕೊಳ್ಳಿ. ಆ ಪ್ರಶ್ನೆಗಳಲ್ಲೇ ನಿಮ್ಮ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಇರುತ್ತೆ. ಆ ಉತ್ತರವನ್ನು ಕಂಡು ಕೊಡುವ ಯತ್ನ ಇದಾಗಿತ್ತು. ಇದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಸುಮ್ಮನೆ ನೋಡಿ ಓ ಚೆನ್ನಾಗಿದೆ ಮೇಡಮ್, ಎಲ್ಲ ವಿಡಿಯೋ ನೋಡಿದ್ವಿ, ಅದಕ್ಕಿಂತ ಚೆನ್ನಾಗಿದೆ ಅಂತ ಕಾಮೆಂಟ್ ಹಾಕಿ ಹೇಳೋರು ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಯಾರು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೆ ಅವರೊಂದು ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನು ಹಾಕ್ತೀನಿ. ಓಕೆನಾ? ಸಿಗೋಣ ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ವಾರದ ವ್ಯಕ್ತಿತ್ವ ವಿಕಸನದಲ್ಲಿ. ಪ್ರತಿದಿನ ಬರುವಂತಹ ವಿಶೇಷ ಸಂಚಿಕೆಗಳನ್ನು ನೋಡ್ತಾ ಇರಿ. ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು.